ದೆಹಲಿಯಲ್ಲಿ ಇಂದು ನಡೆಯಲಿದೆ CWRC ಮತ್ತು CWMA ಮೀಟಿಂಗ್. ಹಾಗಾಗಿ ಕಾವೇರಿ ನೀರು ಭವಿಷ್ಯ ಎಂದು ನಿರ್ಧಾರವಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದೆ. ದೆಹಲಿಯ ಇಂದಿನ ಸಭೆಯತ್ತ ಕರ್ನಾಟಕದ ಜನರ ಚಿತ್ತ ಇರುವಂಥದ್ದು. ಇಂದಿನಿಂದ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಇಂದಿನ ಸಭೆಯಲ್ಲಿ ಕೊಳ್ಳದ ರೈತರ ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. ಕಾವೇರಿ ಕೊಳ್ಳದ ರೈತರ ಭವಿಷ್ಯ ಇಂದಿನ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಜಲಾಶಯದ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ಮಳೆ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದಲ್ಲಿ ಬರದ ಛಾಯೆ ಆವರಿಸಿದೆ. ಹಾಗಾಗಿ ನೀರು ಬಿಡುವ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದೆ. ದೇಶದ ಮಳೆಯ ಅಭಾವದ ವರದಿ ನೀಡಲಿದ್ದಾರೆ. ಹವಾಮಾನದ ಇಲಾಖೆ ವತಿಯಿಂದ KRS ನೀರು ಕುಡಿಯೋದಕ್ಕೆ ಸೀಮಿತ ಅಂತ ಹೇಳಿ ಸರ್ಕಾರ ಘೋಷಿಸಿರುವಂಥದ್ದು. ಹಾಗಾಗಿ ಕಾವೇರಿ ನೀರನ್ನ ಬಿಡಬೇಕಾ ಬೇಡವಾ ಅನ್ನುವಂಥ ವಿಚಾರದ ಬಗ್ಗೆ ಇಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಈ ಸಭೆಯ ನಂತರ ಕಾವೇರಿ ಹೋರಾಟಗಾರರ ಭವಿಷ್ಯ ನಿರ್ಧಾರ ಪ್ರಕಟವಾಗಲಿದೆ. ರಾಜ್ಯದ ಪಾಲಿಗೆ ವ್ಯತಿರಿಕ್ತವಾದರೆ ಕಾವೇರಿ ಕಿಚ್ಚು ಹೆಚ್ಚುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತೊಂದು ಕಡೆ ಬರಪೀಡಿತ ಪ್ರದೇಶ ಘೋಷಣೆಗೆ ಹೋರಾಟವನ್ನ ನಡೆಸಲಾಗ್ತಾ ಇರುವಂಥದ್ದು. ಹಾಗಾಗಿ ಇಂದಿನ ಸಭೆಯಲ್ಲಿ ರೈತರ ಮರಣ ಶಾಸನದ ತೀರ್ಪು ಪ್ರಕಟವಾಗಲಿದೆ. ಇಲ್ಲಿ ಹೋರಾಟಗಾರರು ಮನವಿ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ. ಕಬಿನಿ KRS ನಿಂದ ಈಗಾಗಲೇ ಸೀಪೇಜ್ ವಾಟರ್ ಸೇರಿ ಒಟ್ಟು 20 TMC ನೀರು ತಮಿಳುನಾಡಿಗೆ ಹೋಗಿದೆ. ಹಾಗಾಗಿ ಮುಂದಿನ ನಿರ್ಧಾರಗಳನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಅಂತ ಹೇಳಿ ಹೋರಾಟಗಾರರು ಮನವಿ ಮಾಡ್ತಿರುವಂತದ್ದು. ಹಾಗಾಗಿ ಇದರ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಇಂದು ತೆಗೆದುಕೊಳ್ಳುವಂತಹ ಈ ಒಂದು ನಿರ್ಧಾರದಿಂದ ರೈತರ ಭವಿಷ್ಯ ನಿರ್ಧಾರವಾಗುವಂತದ್ದು. ಇಂದು ದೆಹಲಿಯಲ್ಲಿ ನಡೆಯುವಂತಹ CWRC ಮತ್ತು CWMA ಮೀಟಿಂಗ್ ನಲ್ಲಿ ಈ ಒಂದು ಜಲಾಶಯದ ವಿಚಾರವಾಗಿ ಮಹತ್ವದ ತೀರ್ಪನ್ನ ತೆಗೆದುಕೊಳ್ಳಲಾಗುತ್ತೆ. ದೆಹಲಿಯ ಇಂದಿನ ಸಭೆಯತ್ತ ಜನರ ಚಿತ್ತ ಇರುವಂಥದ್ದು, ಕರ್ನಾಟಕ ಜನರ ಚಿತ್ತ ಇರುವಂಥದ್ದು. ಸಭೆಯಲ್ಲಿ ಕಾವೇರಿ ಕೊಳ್ಳದ ರೈತರ ಭವಿಷ್ಯ ನಿರ್ಧಾರವಾಗಲಿದೆ. ಈ ಒಂದು ಜಲಾಶಯದ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ. ಹಾಗಾಗಿ ಬರದ ಛಾಯೆ ಆವರಿಸಿದೆ. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ, ಕಾವೇರಿ ನೀರಿನ ವಿಚಾರವಾಗಿ ನೀರು ತಮಿಳುನಾಡಿಗೆ ಹರಿಸಬೇಕಾ ಬೇಡ ಅನ್ನುವಂಥ ಚರ್ಚೆಗೆ ಇಂದು ಸರಿಯಾದ ಉತ್ತರ ಸಿಗಲಿದೆ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಸರಿಯಾದ ನಿರ್ಧಾರವನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ಮನವಿಯನ್ನ ಮಾಡ್ತಿದ್ದಾರೆ. ರೈತರ ಉಳಿವಿಗಾಗಿ ಇಲ್ಲಿ ಅವರನ್ನ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಆದೇಶವನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ. ಇಲ್ಲವಾದ್ರೆ ಬೆಳೆ ಮತ್ತು ಕುಡಿಯುವ ನೀರಿಗೆ ಸಮಸ್ಯೆಯಾಗತ್ತೆ, ಜೀವ ಉಳಿವಿಗಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಂದಿನ ತೀರ್ಪಿನ ಆಧಾರದ ಮೇಲೆ ಮುಂದಿನ ದಿನಗಳದ ಹೋರಾಟಗಳೇನಿವೆ ಅವು ನಿರ್ಧಾರವಾಗುತ್ತೆ. ಹಾಗಾಗಿ ಈಗ ಒಂದು ಮಹತ್ವದ ನಿರ್ಧಾರವನ್ನ ತುಂಬಾ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ಈಗ ಎಲ್ಲಾ ಕಡೆ ಬರದ ಛಾಯೆ ಆವರಿಸಿರುವಂತಹ ಕಾರಣ ಕುಡಿಯುವ ನೀರಿಗೂ ಕೂಡ ಸಮಸ್ಯೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಕೇವಲ ಕುಡಿಯುವ ನೀರಿಗಾಗಿ ಈ ನೀರನ್ನ ಬಳಸಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀರು ಹರಿಸಿ ಅಂತ ಹೇಳಿ ಆದೇಶವನ್ನೇನಾದರೂ ಕೊಟ್ಟರೆ ಅಕಸ್ಮಾತ್ ಏನಾಗುತ್ತೆ ರೈತರ ಭವಿಷ್ಯ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ದೆಹಲಿಯ ಇಂದಿನ ಸಭೆಯತ್ತ ಎಲ್ಲರ ಚಿತ್ತ ಇರುವಂಥದ್ದು. ಈ ಒಂದು ಮಹತ್ವದ ತೀರ್ಪಿಗಾಗಿ ಎಲ್ಲರೂ ಕಾಯ್ತಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ? ಹೌದು ಸುನಿಧಿ, ಇಂದು ಏನು ಕಾವೇರಿ ಭವಿಷ್ಯ ನಿರ್ಧಾರ ಆಗುತ್ತಾ ಅಂತ ನೋಡುವಂತದ್ದು. ಇಂದು ದೆಹಲಿಯಲ್ಲಿ ಈಗ ಕರ್ನಾಟಕದ ಜನರ ಚಿತ್ತ ಈಗ ದೆಹಲಿಯತ್ತ ಕೂಡ ಮೂಡಿರುವಂತದ್ದು. ಇಂದಿನ ಏನು ಒಂದು CWRC ಹಾಗೂ CWMC ಮೀಟಿಂಗ್ ಕೂಡ ಆಗಿರುವಂತದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಈಗಾಗಲೇ ಮಳೆ ಆಗಿಲ್ಲ ಅಂತ ಕೂಡ ವರದಿಯಾಗಿರುವಂತದ್ದು. ಜೊತೆಗೆ ಹವಾಮಾನ ಇಲಾಖೆ ಈ ಬಾರಿ ಮಳೆಯ ಅಭಾವ ಕೂಡ ಇದೆ ಅಂತ ಹೇಳಿ ಕೂಡ ಒಂದು ವರದಿಯನ್ನ ಕೂಡ ನೀಡಿದೆ. ಹವಾಮಾನ ಇಲಾಖೆ ವರದಿಯನ್ನ ಆಧರಿಸಿ ಅಣೆಕಟ್ಟೆಯಲ್ಲಿ ಈಗ ನೀರನ್ನ ಕೂಡ ಆ ಸಂಗ್ರಹವನ್ನ ಕೂಡ ಮಾಡಿರುವಂತದ್ದು. 92 ಅಡಿ ಈಗ ಕಾವೇರಿ ನೀರ ಒಂದು ಕಣಂಬಾಡಿ ಕಟ್ಟೆಯಲ್ಲಿ ಕೂಡ ನೀರು ಸಂಗ್ರಹ ಆಗಿರುವಂತದ್ದು. ಕುಡಿಯುವ ನೀರಿಗಷ್ಟೇ ಇದನ್ನ ಬಳಸಬೇಕು ಅಂತ ಹೇಳಿ ಕೂಡ ಈಗ ಕರ್ನಾಟಕ ಸರ್ಕಾರ ರೈತರಿಗೂ ಕೂಡ ಆ ಒಂದು ಮನವರಿಕೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ತಮಿಳುನಾಡಿಗೂ ಕೂಡ ತನ್ನ ಪಾಲಿನ ನೀರನ್ನ ಕೂಡ ಬಿಡಬೇಕಾದಂತ ಸಂಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಇರುವಂತದ್ದು. ಇಂದಿನ ಸಭೆ ನಂತರ ಕಾವೇರಿ ಹೋರಾಟಗಾರರ ಭವಿಷ್ಯವೂ ಕೂಡ ಆ ನಿರ್ಧಾರ ಪ್ರಕಟ ಆಗಿರುವಂತದ್ದು. ಇನ್ನು ಸಭೆಯ ನಿರ್ಣಯದಲ್ಲಿ ಕರ್ನಾಟಕ ಪಾಲಿಗೆ ಏನು
ಏನು ಒಂದು ಕಾವೇರಿ ಕಿಚ್ಚು ಯಾವ ರೀತಿ ಆಗುತ್ತೆ ಅಂತ ಕೂಡ ಕಾಯ್ದು ನೋಡಿರುವಂತದ್ದು. ಈ ಒಂದು ತೀರ್ಪು ಕರ್ನಾಟಕದ ಪರ ಬರುತ್ತಾ ಅಥವಾ ಆ ನೀರನ್ನ ಹಂಚಿಕೆಯನ್ನ ಕೂಡ ಮಾಡ್ಬೇಕು ಅಂತ ಹೇಳಿ ಕೂಡ ಒಂದು ವರದಿ ಬರುತ್ತಾ ಅಂತ ಕೂಡ ಈಗ ಕಾಯ್ಕೊಡ್ತಿರುವಂತದ್ದು. ಜೊತೆಗೆ ಕಬಿನಿ ಹಾಗೂ KRS ನಿಂದ ಈಗಾಗಲೇ ಸೀಪೇಜ್ ವಾಟರ್ ಸೇರಿದಂತೆ 20 TMC ನೀರು ತಮಿಳುನಾಡಿಗೆ ಕೂಡ ಕಾವೇರಿ ಒಂದು ನೀರಿನ ಹೋಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿರ್ವಹಣಾ ಪ್ರಾಧಿಕಾರ ಸಭೆಯ ನಂತರ ಯಾವ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತದೆ ಅಂತ ಕೂಡ ಈಗ ಒಂದು ಜಿಲ್ಲೆಯ ಜನತೆ ಕಾಯ್ದು ನಿಂತಿರುವಂತದ್ದು. ಸುನಿಧಿ, ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.